ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಸ್ನೇಹಿತರೆ 9ನೇ ತರಗತಿ SA1 ಪರೀಕ್ಷೆಗೆ ಕೋರ್ ವಿಷಯ ವಿಜ್ಞಾನದಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೆ. ಸೊ ಇವಾಗ ನಿಮಗೆ ಫಿಕ್ಸ್ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ. ಸೊ ನನಗನ್ಸುತ್ತೆ ಇಷ್ಟು ಪ್ರಶ್ನೆಗಳನ್ನು ಓದ್ಕೊಂಡು ಹೋದರೆ ಸಾಕು, ಖಂಡಿತವಾಗಿ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ. ಸೊ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ವಿಷಯಗಳಲ್ಲಿ ನಿಮಗೆ SA1 ಪರೀಕ್ಷೆಗಾಗಿ 2-3 ಸೆಟ್ ಕ್ವಶನ್ ಪೇಪರ್ಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ, ಇನ್ನೂ ಮಾಡ್ತಾರೆ ಎಕ್ಸಾಮ್ವರೆಗೂ. ಮತ್ತು ಈ ಫಿಕ್ಸ್ ಕ್ವಶನ್ಸ್ಗಳು ಬರ್ತವೆ, ಇದೇ ಥರನಾಗಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ಅಪ್ಡೇಟ್ ಮಾಡ್ತಾರೆ. ಸೊ ಅದಕ್ಕಾಗಿ ಜಸ್ಟ್ ನೀವು ಏನು ಮಾಡಬೇಕು, ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು. ಸೊ ಕಮೆಂಟ್ ಕೆಳಗಡೆ ಇರ್ತಕ್ಕಂಥ ಅದರ ಪಕ್ಕದಲ್ಲಿರ್ತಕ್ಕಂಥ ಹೈಪ್ ಬಟನನ್ನು ಒತ್ತಿ ಇನ್ನಷ್ಟು ನೀವು ನಮಗೆ ಮೋಟಿವೇಶನನ್ನು ಮಾಡ್ಬೋದು. ವಿಡಿಯೋ ಹೇಗೆ ಅನಿಸಿತ್ತು ಅನ್ನೋದನ್ನು ಖಂಡಿತವಾಗಿ ತಿಳಿಸಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ಫಸ್ಟ್ ಲೆಸನ್ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು. ಸ್ನೇಹಿತರೆ, ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠಕ್ಕೆ ಬಂದಾಗ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ದ್ರವ್ಯದ ಅರ್ಥ, ಸ್ಥಿತಿಗಳು ಮತ್ತು ದ್ರವ್ಯದ ಸ್ವಭಾವ, ದ್ರವ್ಯದ ಗುಣಲಕ್ಷಣಗಳು ಅನ್ನೋದು ಕ್ವಶನ್ಸ್ ಬರ್ತವೆ. ಖಂಡಿತವಾಗಿ 1 ಅಥವಾ 2 ಮಾರ್ಕ್ಸ್ಗೆ ಇವು ಬಂದೇ ಬರ್ತಕ್ಕಂಥದ್ದು. ದ್ರವ್ಯದ ಅರ್ಥ, ದ್ರವ್ಯದ ಸ್ಥಿತಿಗಳು, ದ್ರವ್ಯದ ಸ್ವಭಾವ ಅಥವಾ ದ್ರವ್ಯದ ಗುಣಲಕ್ಷಣಗಳು ಅಂತ ಪ್ರಶ್ನೆ ಇದೆ. ಇನ್ನು ಬಾಷ್ಪೀಕರಣದ ಅರ್ಥ ಮತ್ತು ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು. ಚೆನ್ನಾಗಿ ಇವುಗಳನ್ನು ನೋಡ್ಕೊಂಡು ಹೋಗಿ. ಈ ಕ್ವಶನ್ಸ್ಗಳು ನಿಮಗೆ ಖಂಡಿತವಾಗಿ ನಿಮ್ಮ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರ್ತವೆ. ಮುಂದೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಘನ, ದ್ರವ ಮತ್ತು ಅನಿಲದ ನಡುವಿನ ವ್ಯತ್ಯಾಸ ಹೇಗಿರ್ತದೆ. ಒಂದು ಚಿತ್ರ ಕೊಟ್ಟಿದ್ದಾರೆ, ಅಮೋನಿಯಂ ಕ್ಲೋರೈಡ್ನ ಉತ್ಪನ್ನದ ಚಿತ್ರವನ್ನು ಕಲ್ಕೊಂಡೋಗಿ ಖಂಡಿತವಾಗಿ 2-3 ಮಾರ್ಕ್ಸಕ್ಕೆ ಬರ್ಬೋದು. ಇನ್ನು ದ್ರವ್ಯದ ಸ್ಥಿತಿಗಳ ಬದಲಾವಣೆಯ ಚಿತ್ರ 2ರಲ್ಲಿ 1 ಅಂತೂ ಕೂಡ ಗ್ಯಾರಂಟಿಯಾಗಿ ಬರ್ತದೆ. ವಿಶೇಷವಾಗಿ ದ್ರವ್ಯದ ಸ್ಥಿತಿಗಳ ಬದಲಾವಣೆ ಚಿತ್ರ ಭಾಳ ಸಾರಿ ಕೇಳಿದ್ದಾರೆ. ಅದ್ರ ಜೊತೆ ನೀವೇನು ಮಾಡ್ರಪ್ಪ ಅಂದರೆ ಅಮೋನಿಯಂ ಕ್ಲೋರೈಡ್ನ ಉತ್ಪನ್ನದ ಚಿತ್ರವನ್ನು ಕಲ್ತ್ಕೊಂಡು ಹೋಗಿ. ಜೊತೆಗೆ ಇಲ್ಲಿ ಕೆಲ್ವಿನ್ದಿಂದ ಸೆಲ್ಸಿಯಸ್ಗೆ ಪರಿವರ್ತಿಸ್ತಕ್ಕಂಥ ಲೆಕ್ಕ, ಸೆಲ್ಸಿಯಸ್ನಿಂದ ಕೆಲ್ವಿನ್ಗೆ ಪರಿವರ್ತಿಸೋ ಲೆಕ್ಕ, ಇದು ಕೂಡ ನಿಮಗೆ 2 ಮಾರ್ಕ್ಸ್ಗೆ ಬರ್ತಕ್ಕಂಥ ಪ್ರಶ್ನೆ. ಇಷ್ಟು ಬರೆದ್ರೆ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದಿಂದ 6-7 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ಗಳನ್ನು ಖಂಡಿತವಾಗಿ ಮಿನಿಮಮ್ ಆಗಿ ಮಾಡ್ತಾಯಿರಿ. ಮುಂದಿನ ಪಾಠ ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಅಂತಕ್ಕಂಥದ್ದು. ಇಲ್ಲಿ ಸ್ವಲ್ಪ ನೀವು ಡೆಫಿನೇಷನ್ಗಳನ್ನು ಬೈಪಟ್ ಮಾಡಬೇಕು. ಯಾವೆಲ್ಲ ಡೆಫಿನೇಷನ್ ಬೈಪಟ್ ಹಾಕಬೇಕು? ದ್ರವ್ಯದ ಡೆಫಿನೇಷನು, ಮಿಶ್ರಣ, ಕಲೀಲ, ನಿಲಂಬನ, ಧಾತು, ಸಂಯುಕ್ತ, ಟಿಂಡಾಲ್ ಪರಿಣಾಮ ಮತ್ತು ಲೋಹಾಭಗಳು. ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಯಾವುದು? ಟಿಂಡಾಲ್ ಪರಿಣಾಮ ಮತ್ತು ಲೋಹಗಳು. ಪ್ರತಿ ಸಾರಿ ಎಕ್ಸಾಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಅವುಗಳನ್ನು ಕೇಳ್ತಾರೆ. ಇನ್ನು ಮಿಶ್ರಲೋಹ ಅಂದರೆ ಏನು ಮತ್ತು ಮಿಶ್ರಲೋಹದ ಉದಾಹರಣೆಗಳು ಏನಿದ್ದಾವೆ. ಇನ್ನು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಧಾತು ಮತ್ತು ಸಂಯುಕ್ತಗಳ ನಡುವಿನ ವ್ಯತ್ಯಾಸ ಹೇಗಿದೆ. ಇನ್ನು ಲೋಹದ ಭೌತಿಕ ಲಕ್ಷಣಗಳು, ಅದು ನಿಮಗೆ ಬರಲೇಬೇಕು. ಇನ್ನು ಮಿಶ್ರಣ ಮತ್ತು ಸಂಯುಕ್ತದ ನಡುವಿನ ವ್ಯತ್ಯಾಸ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ 1 ಅಂತೂ ಕೂಡ ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ಇನ್ನು ಕಲೀಲ ಅಂದರೆ ಏನು? ಸೊ ಅದನ್ನು ನೋಡ್ಕೊಂಡು ಹೋಗಿ. ಅದರ ಡೆಫಿನೇಷನ್ ನಿಮಗೆ ಬಹೆಟ್ ಬರಬೇಕು. ಇನ್ನು ಭೌತ ಮತ್ತು ರಾಸಾಯನಿಕ ಬದಲಾವಣೆಯ ಅರ್ಥ, ಇದು ನಿಮಗೆ 4-5 ಮಾರ್ಕ್ಸ್ಗೆ ಬರ್ತಕ್ಕಂಥ ಪ್ರಶ್ನೆ. ಸೊ ಭೌತ ಬದಲಾವಣೆ ಅಂದರೆ ಏನು, ರಾಸಾಯನಿಕ ಬದಲಾವಣೆ ಅಂದರೆ ಏನು, ಆಮೇಲೆ ಅದರ ವ್ಯತ್ಯಾಸ ಏನಿದೆ, ಆಮೇಲೆ ಅದರಲ್ಲಿರ್ತಕ್ಕಂಥ ಲಕ್ಷಣಗಳು, ವ್ಯತ್ಯಾಸದಲ್ಲಿರ್ತಕ್ಕಂಥ ದಿನನಿತ್ಯದ ಜೀವನದಲ್ಲಿ ಉದಾಹರಣೆಗಳು ಅಂತ ನಿಮಗೆ ಬರ್ತದೆ. ಸೊ ಆ ಉದಾಹರಣೆಗಳು ನಿಮ್ಗೆ ಏನಾಗಬೇಕಪ್ಪ ಅಂದರೆ ಭೌತ ಮತ್ತು ರಾಸಾಯನಿಕ ಬದಲಾವಣೆಯಲ್ಲಿ ಬರಬೇಕು. ಇಷ್ಟು ನೋಡಿದ್ರು ಕೂಡ ಪಾಠದಿಂದ 9-10 ಮಾರ್ಕ್ಸನ್ನು ಆರಾಮಾಗಿ ನೀವು ಇಲ್ಲಿಂದ ಸೆಕ್ಯೂರ್ ಮಾಡ್ತೀರಿ. ಲಾಸ್ಟ್ ನಿಮಗೆ ಲೋಹ ಮತ್ತು ಅಲೋಹದ ನಡುವಿನ ವ್ಯತ್ಯಾಸವನ್ನು ಕೇಳಿದರು. ಇದು ಕೂಡ ಸ್ವಲ್ಪ ನೋಡ್ಕೊಂಡೋಗಿ 2-3 ಮಾರ್ಕ್ಸ್ಗೆ ಇರ್ತಕ್ಕಂಥ ಪ್ರಶ್ನೆ. ಇನ್ನು ಜೀವದ ಮೂಲ ಘಟಕ ಪಾಠಕ್ಕೆ ನೋಡೋಣ. ಇಲ್ಲಿ ಮೇನ್ ನಿಮಗೆ ಬರ್ತಕ್ಕಂಥದ್ದು ಸಸ್ಯ ಜೀವಕೋಶದ ಚಿತ್ರ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಸಸ್ಯ ಜೀವಕೋಶದಲ್ಲಿ ಜೀವಕೋಶದ ಬಗ್ಗೆನೇ ಇದ್ದಾವೆ. ಜೀವಕೋಶ ಅಂದರೆ ಏನು, ಅದನ್ನು ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನಿ ಯಾರು, ಆಮೇಲೆ ಈ ಜೀವಕೋಶದಲ್ಲಿರ್ತಕ್ಕಂಥ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ, ವಿಶೇಷವಾಗಿ ಅವ್ರು ಮೈಟ್ರೋಕಾಂಡ್ರಿಯಾ ಕೇಳಿದ್ದಾರೆ, ಲೈಸೋಸೋಮ್ ಕೇಳಿದ್ದಾರೆ, ಗಾಲ್ಗಿ ಸಂಕೀರ್ಣ ಕೇಳಿದ್ದಾರೆ. ಇವು ಮೋಸ್ಟ್ ಆಗಿ ಏನಪ್ಪ ಅಂದರೆ ನಿಮಗೆ ಬರ್ತಕ್ಕಂಥ ಫಿಕ್ಸ್ ಅಂದರೆ ಇದರ ಕಾರ್ಯಗಳನ್ನು ಕೇಳ್ತಾರೆ, ಇದರ ಭಾಗಗಳ ಬಗ್ಗೆ ಕೇಳ್ತಾರೆ. ಅಂದರೆ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು ಅಂತ ಕೇಳ್ತಾರೆ. ಜೀವಕೋಶದ ಆತ್ಮಹತ್ಯಾ ಸಂಚಿ ಯಾವುದು? ಲೈಸೋಸೋಮ್. ಶಕ್ತಿ ಉತ್ಪಾದನಾ ಕೇಂದ್ರ ಮೈಟ್ರೋಕಾಂಡ್ರಿಯಾ. ಈ ತರನಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತದೆ. ಸಸ್ಯಜೀವಕೋಶದ ಚಿತ್ರ ಇದೆ. ಸೊ ಚೆನ್ನಾಗಿ ನೀವು ಅದನ್ನು ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. 4 ಅಂಕಕ್ಕಾದರೂ ನಿಮಗೆ ಅದು ಬಂದೇ ಬರ್ತಕ್ಕಂಥ ಚಿತ್ರ. ಇನ್ನು ಅಂಗಾಂಶಗಳು ಪಾಠಕ್ಕೆ ಹೋಗೋಣ. ಸೊ ಅಂಗಾಂಶಗಳು ಪಾಠ ಅಂತಲೂ ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಫಸ್ಟ್ ಅಂಗಾಂಶದ ಒಂದು ವ್ಯಾಖ್ಯೆ ಬರಬೇಕು, ಅಂಗಾಂಶದ ವಿಧಗಳ ಬಗ್ಗೆ ಬರಬೇಕು, ಜೈಲಮ್ ಮತ್ತು ಫ್ಲೋಯಮ್ನ ನಡುವಿನ ವ್ಯತ್ಯಾಸ ಏನಿದೆ, ನರಕೋಶದ ಚಿತ್ರ ಬರಬೇಕು, ಫ್ಲೋಯಮ್ ಅಂಗಾಂಶದ ಚಿತ್ರ ಬರಬೇಕು, ಪಟ್ಟೆ ಸಹಿತ, ಪಟ್ಟೆ ರಹಿತ, ಹೃದಯದ ಸ್ನಾಯುಗಳ ನಡುವಿನ ವ್ಯತ್ಯಾಸ ನಿಮಗೆ ಬರಬೇಕು. ಸೊ ಇದು ಸ್ವಲ್ಪ ಅಂಗಾಂಶಗಳಲ್ಲಿ ನಿಮಗೆ ವಿಶೇಷವಾಗಿ ಸಸ್ಯ ಅಂಗಾಂಶಗಳಲ್ಲಿ ಜೈಲಮ್ ಮತ್ತು ಫ್ಲೋಯಮ್ ಬಗ್ಗೆ ಆಹಾರಗಳಿವೆ ಮತ್ತು ನೀರುಗಳಿವೆ ಅಂತಾರೆ. ನರಕೋಶದ ಚಿತ್ರ ನಿಮಗೆ ಬರ್ಬೋದು, ಅಥವಾ ಫ್ಲೋಯಮ್ 2ರಲ್ಲಿ 1 ಚಿತ್ರ ನಿಮಗೆ ಖಂಡಿತವಾಗಿ ಬರ್ತದೆ. ಸ್ವಲ್ಪ ವ್ಯತ್ಯಾಸಗಳು ಕೂಡ ಬರ್ತವೆ. ಸೊ ಅದನ್ನು ನೀವು ಚೆನ್ನಾಗಿ ಏನು ಮಾಡಬೇಕು ಅಂದರೆ ಬಯಾಲಜಿ ಸೆಕ್ಷನಲ್ಲಿ ಕಲ್ಕೊಂಡು ಹೋಗಬೇಕು. ಇನ್ನು ಚಲನೆ ಪಾಠಕ್ಕೆ ಬರೋಣ.
ಚಲನೆ ಪಾಠದಲ್ಲಿ ನಿಮಗೆ ಡೆಫಿನೇಷನ್ಗಳನ್ನು ಕೇಳ್ತಾರೆ. ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಚಲನೆಯನ್ನು ವ್ಯಾಖ್ಯಾನಿಸಿರಿ, ನಿಮಗೆ ಚಲನೆಯನ್ನು ವ್ಯಾಖ್ಯೆ ಮಾಡಲಿಕ್ಕೆ ಕೇಳ್ತಾರೆ. ಇನ್ನು ಸ್ಥಾನ ಪಲ್ಲಟ ಕೇಳ್ಬೋದು, ಡಿಸ್ಪ್ಲೇಸ್ಮೆಂಟ್ ಅಂತಾರೆ, ಜವ ಇದೆ, ವೇಗ ಇದೆ, ವೇಗೋತ್ಕರ್ಷ ಇದೆ. ಪ್ರತಿಯೊಂದರ ನಿಮಗೆ ಏನು ಬರಬೇಕು, ಏಕಮಾನಗಳು ಬರಬೇಕು, ಪ್ರತಿಯೊಂದರ ವ್ಯಾಖ್ಯೆಗಳನ್ನು ಬರಬೇಕು. ಖಂಡಿತವಾಗಿ ಇಲ್ಲಿಂದ ನೀವು 2 ಮಾರ್ಕ್ಸ್ ಪಡಿತೀರಿ. ವಿಶೇಷವಾಗಿ ನಿಮಗೆ ಬಹಳ ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟದ ವ್ಯಾಖ್ಯೆಗಳನ್ನು ಕೇಳ್ತಾರೆ. ಆಮೇಲೆ ಏಕರೂಪ ಮತ್ತು ಏಕರೂಪವಲ್ಲದ ಚಲನೆಗಳಂದರೆ ಏನು, ಅದಕ್ಕೆ ಉದಾಹರಣೆಗಳು ಕೂಡ ನಿಮಗೆ ಕೇಳಬಹುದು. ಇನ್ನು ಚಲನೆಯ 3 ಸಮೀಕರಣಗಳಿದ್ದಾವೆ. ಸೊ 3 ಸಮೀಕರಣಗಳನ್ನು ಬೈಪಾಟ್ ಮಾಡಿರಿ. ಸೊ ಚಲನೆಯ 3 ಸಮೀಕರಣಗಳನ್ನು ನಿಮಗೆ 1 ಅಂತಲೂ ಕೂಡ ಫಿಕ್ಸ್ ಬರ್ತದೆ. ಕೆಲವು ಸಾರಿ ವಿಶೇಷವಾಗಿ 3 ಸಮೀಕರಣಗಳನ್ನು ಬರಲಿಕ್ಕೆ ಕೇಳ್ತಾರೆ. ಇನ್ನು ಈ ಪಾಠದಿಂದ ನಿಮಗೆ 3 ಅಥವಾ 4 ಮಾರ್ಕ್ಸ್ಗೆ ಲೆಕ್ಕ ಬರ್ತಾವೆ. ಅದು ಜವ ಕಂಡುಹಿಡಿಯೋದಾಗಿರ್ಬೋದು, ಚಲಿಸಿದ ದೂರ ಕಂಡುಹಿಡಿತಕ್ಕಂಥ ಲೆಕ್ಕಗಳು ಬರ್ತಾವೆ. ಇನ್ನು ಕಿಲೋಮೀಟರ್ದಿಂದ ಮೀಟರ್ ಪರ್ ಸೆಕೆಂಡ್ಗೆ ಪರಿವರ್ತಿಸೋ ಲೆಕ್ಕಗಳು ಕೂಡ ನಿಮಗೆ ಚಲನೆ ಪಾಠದಲ್ಲಿ ಸಿಗ್ತವೆ. ಇನ್ನು ಮುಂದೆ ಹೋಗೋಣ. ಬಲ ಮತ್ತು ಚಲನೆಯ ನಿಯಮಗಳು ಅಂತಕ್ಕಂಥ ಪಾಠ. ಈ ಬಲ ಮತ್ತು ಚಲನೆಯ ನಿಯಮಗಳು ಪಾಠದಲ್ಲಿ ಸ್ನೇಹಿತರೆ ನಿಮಗೆ ಏನು ಕಲಿಬೇಕಪ್ಪ ಅಂತಂದರೆ, ಫಸ್ಟ್ 1 ನ್ಯೂಟನ್ ಬಲದ ಅರ್ಥ ಏನು, ಆಮೇಲೆ ಘರ್ಷಣಾ ಬಲ ಅಂದರೆ ಏನು, ಇದನ್ನು ನೋಡ್ಕೊಂಡೋಗಿ ರಾಕೆಟ್ ಕಾರ್ಯನಿರ್ವಹಣೆಯ ತತ್ವ ಅನ್ನೋದು ಭಾಳ ಸರಿ ಕೇಳ್ತಾರೆ. ಓಕೆನಾ. ಮುಂದೆ ಫಲಿತ ಬಲ ಅಂದರೆ ಏನು, ಮೋಸ್ಟ್ ಇಂಪಾರ್ಟೆಂಟ್. ಸಂತುಲಿತ ಮತ್ತು ಅಸಂತುಲಿತ ಬಲ ಅಂದರೆ ಏನು, ಘರ್ಷಣಾ ಬಲದ ಮೇಲೆ ಅವಲಂಬಿಸಿರೋ ಅಂಶಗಳು. ಮುಂದೆ ಕೆಲವು ಇಲ್ಲಿ ಭಾಳ ಅಪ್ಲೈಡ್ ಕ್ವಶನ್ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಈ ಬಲ ಮತ್ತು ಚಲನೆ ನಿಯಮಗಳ ಪಾಠದಿಂದ ಬರ್ತಾವ. ಒಂದು ಸಾರಿ LBಗಳಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನ ನೋಡಿ. ನಾನು ಕೂಡ ನಿಮಗೆ ಮೇನ್ ಎಲ್ಲ ಹೇಳಿದ್ದೀನಿ. ಸೊ ವಿಶೇಷವಾಗಿ ಇಲ್ಲಿಂದ ನಿಮಗೆ ಖಂಡಿತ ಪ್ರಶ್ನೆಗಳು ಬರ್ತಾವೆ. ಬಟ್ ಇನ್ನಷ್ಟು ನೀವು ಚೆನ್ನಾಗಿ ಅದನ್ನು LBಗಳನ್ನ ಪ್ರಿಪೇರ್ ಮಾಡಿಕೊಂಡು ಚೆನ್ನಾಗಿ ಓದಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಸೊ ಇದೇ ತನ್ನಾಗಿರ್ತಕ್ಕಂಥ ಹೆಚ್ಚಿನ ವಿಡಿಯೋಗಳು ಸ್ಟಡಿ ವಿತ್ ಪರಶುರಾಮ್ ಯೂಟ್ಯೂಬ್ ಚಾನಲ್ದಲ್ಲಿ ಸಿಗ್ತಾವೆ. ಸೊ ಜಸ್ಟ್ ನೀವು ಅವುಗಳನ್ನು ನೋಡಿ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬಾರ್ದು. ಯಾಕಂದರೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಒಳ್ಳೊಳ್ಳೆ ವಿಡಿಯೋಗಳು ನಿಮಗಾಗಿದ್ದಾವೆ. ಸೊ ನಿಮ್ಮ ಸ್ಟಡಿ ಪರ್ಪಸ್ ಇದ್ದಾವೆ. ಸೊ ಹೇಳ್ತಾ ಇದ್ದೀವಿ, ಎಲ್ಲ ವಿಷಯಗಳಲ್ಲಿ ನಿಮಗೆ ಫಿಕ್ಸ್ ಕ್ವಶನ್ಗಳು ಬರ್ತವೆ, ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಗಳ ಕೀ ಆನ್ಸರ್ಸ್ಗಳು ಬರ್ತವೆ. ಖಂಡಿತವಾಗಿ ಈ ವಿಡಿಯೋಗಳು ನಿಮಗೆ ಒಳ್ಳೆಯ ಅಂಕಗಳನ್ನು ತಂದುಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತವೆ. ಸೊ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ಸೊ ವಾಟ್ಸಪ್ ಚಾನಲ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಇದ್ದಾವೆ. ಸೊ ಎರಡರ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪಿನ್ ಮಾಡಿದ್ದೀನಿ. ಸೊ ಖಂಡಿತವಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿನೂ ಕೂಡ ಇದ್ದಾವೆ. ಅವುಗಳಿಗೆ ಬಂದು ಜಾಯ್ನ್ ಆಗೋದ್ರಿಂದ ಇದು ವರ್ಕಿಂಗ್ ಮಾಡಿರ್ತಕ್ಕಂಥ PDF. ಸೊ ನಾನೇನು ಯೂಸ್ ಮಾಡಿದ್ದೀನಲ್ಲ ಇದರ PDF ಅನ್ನು ನೀವೇನು ಮಾಡ್ಬೋದು, ಅಲ್ಲಿ ಫಸ್ಟಾಗಿ ಅಲ್ಲಿ ಪಡಿಬೋದು ಅಂತ ಹೇಳ್ತಾ, ಸೊ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಮತ್ತು ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಏನಾದರೂ ಡೌಟ್ ಅನಿಸಿದ್ರು ಕೂಡ ಕಮೆಂಟಲ್ಲಿ ಕೊಡ್ಬೋದು. ಸೊ ಖಂಡಿತ 5-6 ಪಾಠಗಳನ್ನ ಓದೋದಿದೆ, ಚೆನ್ನಾಗಿ ಕೂಲಾಗಿ ಓದಿ. ಮತ್ತು ಎಲ್ಲ ಪಾಠದ ಪ್ರಶ್ನೋತ್ತರ ವಿಡಿಯೋಗಳು ನಮ್ಮಲ್ಲಿದ್ದಾವೆ. ಸೊ ಅವುಗಳನ್ನು ಕೂಡ ನೋಡೋದ್ರಿಂದ ಖಂಡಿತವಾಗಿ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ ಅಂತ ಹೇಳ್ತಾ, ಬರ್ತಕ್ಕಂಥ ಪರೀಕ್ಷೆಗಳು ಸೊ SA1 ಇದ್ದಾವೆ. ಸೊ ಅದೇ ತರನಾಗಿರ್ತಕ್ಕಂಥ FA ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ನಾವು ಇದೇ ಥರದ ವಿಡಿಯೋಗಳು ನಿಮಗೆ ಲೈನ್ ಅಪ್ ಮಾಡ್ತಾರೆ. ಸಿಗ್ತೀನಿ ನಾನು ಹೊಸ ವಿಡಿಯೋದಲ್ಲಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.